ಟ್ರೈ ಮಾಡಿ ಆದ್ಮೇಲೆ ನಾನು ರಿಸಲ್ಟ್ ಶೇರ್ ಮಾಡ್ತೀನಿ, ಓಕೆನಾ. ಬಟ್ ಇಟ್ ಸಮಥಿಂಗ್ ಐ ವಾಂಟ್ ಟು ಟಾಕ್ ಅಬೌಟ್. ಅಂಡ್ ಇವಾಗ ನನಗೆ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಯೂಸ್ ಮಾಡಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ತರ ರೌಂಡ್ ಶೇಪ್ ನಲ್ಲಿ ಮಾಡ್ತಾ ಇದ್ದೀನಿ, ಸೊ ನೋಡ್ಬೋದು. ಗ್ರೀನ್ ಟೀ ಕುಡಿದ್ರೆ ನನ್ಗೆ ಏನು ಆಗಲ್ಲ, ನನ್ನ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಐ ಫರ್ಗಾಟ್, ಓ ಮೈ ಗಾಡ್, ವಾಟ್ಸ್ ರಾಂಗ್ ವಿತ್ ಮೀ? I'm all set, let's go. But is going to come soon, Anta. Finally, it's out. I really want to watch it. Like, it's very, like, it's not, I don't have a time. I don't know if I can make it. I will think about it. Something which I did it and I'm regretting now. Hadin Madala, I'm so proud of myself. That was good. I wanted to say one more thing. A big thanks to all of you. And the devil's in the detail, lingered inside. Oh, a holy crime. But how can I hide you without an alibi? good morning, welcome back to my YouTube channel. ನಾನು ಮಾರ್ನಿಂಗ್ ಇಂದ ಬ್ಲಾಗಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ರೆಡಿ ಆಗಿದ್ದೀನಿ, ವರ್ಕೌಟ್ ಮುಗಿಸ್ಕೊಂಡು ಬಂದು ಅದಾದ್ಮೇಲೆ ನಾನು ಡೇ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ನನ್ನ ತಮ್ಮನಲ್ಲಿ ಹೇಳಿದಾಗೆ ಮ್ಯಾಜಿಕಲ್ ಡ್ರಿಂಕ್ ಫಾರ್ ಸ್ಕಿನ್ ಏನಿದೆ ಅದನ್ನ ನಾನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಒಂದು 2 times ಅಷ್ಟೇ, 2 days ಅಷ್ಟೇ ನಾನು ತೊಗೊಂಡಿರೋದು. ಬಟ್ ಅದರಿಂದ ಏನು ವರ್ಕ್ ಆಗ್ತಿದೆಯೋ ಅಂತ ನಾನು ಸ್ವಲ್ಪ ಅಟ್ಲೀಸ್ಟ್ 1 month ಟ್ರೈ ಮಾಡ್ತೀನಿ. ಟ್ರೈ ಮಾಡಿ ಆದ್ಮೇಲೆ ನಾನು ರಿಸಲ್ಟ್ ಶೇರ್ ಮಾಡ್ತೀನಿ, ಓಕೆನಾ. ಬಟ್ ಇವಾಗ ನಾನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ವ್ಲಾಗಿಂಗ್ನೆಲ್ಲ ಆಗ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್, ಹೇಗಿರುತ್ತೆ ಏನು ಅಂತ ಹೇಳಿ ನಾನು ಟ್ರೈ ಮಾಡ್ತೀನಿ, ಓಕೆನಾ. ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ಹೇಳ್ತೀನಿ. ಚೆನ್ನಾಗಿದ್ರೆ ಯೂಸ್ ಮಾಡಿ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ನನಗೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಅಂತ ಹೇಳಿ ರಿವ್ಯೂ ಕೊಡ್ತೀನಿ, ಓಕೆನಾ. ದಟ್ ಸಮಥಿಂಗ್ ಐ ವಾಂಟ್ ಟು ಟಾಕ್ ಅಬೌಟ್. ಆ್ಯಂಡ್ ಇವಾಗ ನಾನು ವರ್ಕೌಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಬೇಗ ಹೋಗಿ ವರ್ಕೌಟ್ ಮಾಡಿ ಮುಗಿಸ್ಕೊಂಡು ಬರ್ತೀನಿ. ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಡೇ ಬಿಕಾಸ್ ನಾನು ರೀಸೆಂಟಾಗಿ ಬ್ಲಾಗಿಂಗ್ ಮಾಡ್ತಾ ಇರಲಿಲ್ಲ. ಬಟ್ ಐ ಹ್ಯಾವ್ ಡಿಸೈಡೆಡ್ ಟು ಕಮ್ ಬ್ಯಾಕ್ ಆ್ಯಂಡ್ ಡೂ ಇಟ್ ಅಗೇನ್. ಐ ಆಮ್ ಸೋ ಸಾರಿ. ನಾನು 2 weeks ಹಿಯರ್ ಆ್ಯಂಡ್ ದೇರ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ಬ್ಲಾಗಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ. ಐ ನೋ ದಟ್ಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ನನ್ನ ಹತ್ರ ವಿಡಿಯೋಸ್ ಇದೆ, ಎಡಿಟ್ ಮಾಡಿ ಹಾಕಬೇಕಿತ್ತು. I don't know, I just thought of taking a break. I wasn't feeling better, so ಯಾವಾಗ ಒಂದು ಸ್ವಲ್ಪ ತುಂಬ ಓವರ್ವೆಲ್ಮಿಂಗ್ ಆ್ಯಂಡ್ ಎಕ್ಸಾಸ್ಟಿಂಗ್ ಅನ್ಸುತ್ತೆ, ಅವಾಗ ಸ್ವಲ್ಪ ಬ್ರೇಕ್ ತೊಗೋತೀನಿ. ದ್ಯಾಟ್ಸ್ ವಾಟ್ ಐ ಡಿಡ್. ಆ್ಯಂಡ್ ಎಸ್, ಲೆಟ್ಸ್ ಗೋ ಆ್ಯಂಡ್ ಡೂ ವರ್ಕೌಟ್ ನಾವು. ವರ್ಕೌಟ್ ಮಾಡಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಟುಡೇ ನಾನು ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಎಲ್ಲದನ್ನು ಕವರ್ ಮಾಡ್ತೀನಿ. ಪ್ರಾಬ್ಲಿ ಐ ಮೈಟ್ ಗೋ ಔಟ್, ಐ ಡೋಂಟ್ ನೋ. ಯಾವಾಗಲೂ ಹಾಗೆ ಅನ್ಕೋತೀನಿ ಹೊರಗಡೆ ಹೋಗೋಣ ಅಂತ, ಬಟ್ ಐ ಡೋಂಟ್ ನೋ, ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ಆ್ಯಂಡ್ ನಮ್ಮಮ್ಮ ಏನು ಬಟರ್ ಮಿಲ್ಕ್, ಕರ್ಡಿಂದ ಬಟರ್ ಮಿಲ್ಕ್ ಮಾಡ್ತಾರಲ್ವಾ, ಮಿಷಿನ್ ಬೇಕಂತ ಹೇಳ್ತಾ ಇದ್ರು. ಅದನ್ನ ಬೇರೆ ಚೆಕ್ ಮಾಡಿ ನಾನು ಬುಕ್ ಮಾಡಬೇಕು. ಇನ್ ಕೇಸ್ ನಾನು ಏನಾದರೂ ಬುಕ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ. ಐ ಮೀನ್ ನಿಮಗೆ ಅದನ್ನ ಹೇಳ್ತೀನಿ ಯಾವ ಥರ ಏನು ಅಂತ ಹೇಳಿ ರಿವ್ಯೂಸ್ ಕೊಡ್ತೀನಿ, ಓಕೆನಾ. ದಟ್ಸ್ ಸಮಥಿಂಗ್ ದಟ್ ವಿಚ್ ಐ ನೀಡ್ ಟು ಡೂ ಟುಡೇ ಬಿಕಾಸ್ ನಮ್ಮಮ್ಮ ಕಾಲ್ ಮಾಡ್ತಾನೆ ಇದ್ದಾರೆ, ಬುಕ್ ಮಾಡಿಕೊಡು ಅಂತ. ದೇರ್ ಆರ್ ಸರ್ಟೈನ್ ಥಿಂಗ್ಸ್ ಅಲ್ವಾ, ನಮ್ಮಮ್ಮ ಸುಮ್ಮನೆ ಆರ್ಡರ್ ಮಾಡಿಸ್ಕೊಡ್ತಾರೆ ಬಟ್ ಯೂಸ್ ಮಾಡಲ್ಲ. ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ, ಏನಾದರೂ ಯೂಸ್ ಮಾಡೋಂಗಿರೋ ಮಾತ್ರ ಅಂತ ಅನ್ಕೊಡ್ತೀನಿ, ಆದರೆ ನೋ, ಸ್ಟ್ರಿಕ್ಟ್ಲಿ ನೋ ಅಂತ. ನೋ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಅದನ್ನು ಕೂಡ ನಾನು ಸ್ವಲ್ಪ ಸರ್ಚ್ ಮಾಡಿ ಯಾವ್ದು ಚೆನ್ನಾಗಿದೆ, ಯಾವ ಮಿಷಿನ್ ಚೆನ್ನಾಗಿದೆ ನೋಡ್ಬಿಟ್ಟು ಬುಕ್ ಮಾಡಬೇಕು. ಬುಕ್ ಮಾಡಿದ್ರೆ ಖಂಡಿತ ನಾನು ಅದನ್ನ ತೋರಿಸ್ತೀನಿ, ಟ್ರೈ ಮಾಡ್ತೀನಿ ಕವರ್ ಮಾಡೋದಕ್ಕೆ. ಲೆಟ್ಸ್ ಗೋ ಫಾರ್ ಮೈ ವರ್ಕೌಟ್. Everything that brought me alive, though we're all like monsters, playing with the monsters. They brought me alive, but got no alibi. It's a lover's fight without an alibi. ಫುಲ್ ಎಲ್ಲ ಹೇರ್ ಆಯಿಲ್ ಹಾಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ. ಹೇರ್ ಆಯಿಲ್ ಹಾಕೊಂಡು ಇವಾಗ ಸ್ವಲ್ಪ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡು ಅದಾದ್ಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಡ್ರೈ ಆದ್ಮೇಲೆ. ಆ್ಯಂಡ್ ಎಸ್, ನಾನು ರೀಸೆಂಟ್ ಆಗಿ
ನನಗೆ ಇದು ಪ್ರಮೋಷನ್ಗೆ ಅಂತ ಬಂದಿದ್ದ ಪ್ರಾಡಕ್ಟ್. ಇದು ನಂಗೆ ತುಂಬಾನೇ ಇಷ್ಟ ಆಗ್ತಿದೆ ಆನೆಸ್ಟ್ಲಿ. ಅಂಡ್ ಇಲ್ಲಿ ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಂಗೆ ಬಂದಿರೋದನ್ನ ಖಾಲಿ ಮಾಡೋಣ, ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ. ವಸಾಪದಮ್ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಇದು ನನಗೆ ತುಂಬಾ ಇಷ್ಟ ಆಯ್ತು ಬೇಸಿಕಲಿ. ಅದಕ್ಕೋಸ್ಕರ ಒಂದೊಂದು ಪ್ರಮೋಷನಲ್ ಪ್ರಾಡಕ್ಟ್ ಬಂದಿದ್ರು ನೀವು ಯೂಸ್ ಮಾಡಿದಾಗ ಒಂದೊಂದು ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ತರ ಒಂದು ಪ್ರಾಡಕ್ಟ್ ಇದು. ನಿಮ್ಗೆ ಲಿಂಕ್ ಬೇಕು ಅಂತ ಹೇಳಿದ್ರು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾವ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಬೇಕು ಅಂದ್ರೆ ನನಗೆ ನೀವು ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, ಅಥವಾ ನೀವು ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಅಥವಾ ಏನೋ ಕೆಳಗಡೆ ಡೌನ್ ಕಮೆಂಟ್ ಮಾಡಿ ಕೇಳಿ, ನಾನು ಖಂಡಿತ ಏನೋ ಲಿಂಕ್ ಪ್ರೊವೈಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ತುಂಬಾ ಇದಿದೆ. ಫ್ರೆಂಚ್ ಗ್ರೀನ್ ಕ್ಲೇ ಇದೆ, ಫುಲ್ಲರ್ಸ್ ಅರ್ತ್, ಮಾಚಾ ಪೌಡರ್ ಅಂಡ್ ಪಪಾಯ ಪೌಡರ್, ಸ್ಪಿರುಲಿನಾ ಪೌಡರ್ ಅಂತ ಏನೋ ಅಂತ ಗೊತ್ತಿಲ್ಲ ನನಗೆ, ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಇದೆ, ಅಂಡ್ ಲೈಕ್ ಕಪಲ್ ಆಫ್ ಅದರ್ ಇಂಗ್ರೀಡಿಯೆಂಟ್ಸ್, ಮ್ಯಾರಕಾನ್ ಕ್ಲೇ ಇದೆ. ಲೈಕ್ ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ. ತುಂಬಾ ಇಂಪ್ರೆಸಿವ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ನಾನು ಅಪ್ಲೈ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ರಿಫ್ರೆಶಿಂಗ್ ಅಂತ ಅನ್ನಿಸ್ತಾ ಇತ್ತು ಅಂಡ್ ಸ್ಕಿನ್ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಖಾಲಿ ಆಗೋ ತನಕ ಯೂಸ್ ಮಾಡ್ತೀನಿ. ಎಸ್, ಅಂಡ್ ದಿಸ್ ಇಸ್ 550 rupees ತೋ. ಯಾ, ಇನ್ ಕೇಸ್ ನಿಮ್ಗೆ ಬೇಕಂದ್ರೆ ನೀವು ಏನೋ ಹೋಗಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಅಂಡ್ ನನಗೆ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಯೂಸ್ ಮಾಡಿದಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾವುದೇ ಪ್ರಾಡಕ್ಟ್ ನ ನೀವು ಸ್ವಲ್ಪ ದಿವಸ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಇವತ್ತು ತಗೊಂಡ್ ಬಂದು ನಾಳೆ ಯೂಸ್ ಮಾಡ್ಬಿಟ್ಟು ರಿಸಲ್ಟ್ ಬೇಕಂದ್ರೆ ಯಾವ ಪ್ರಾಡಕ್ಟ್ ಇಂದನೋ ಸಿಗಲ್ಲ. ಹಾಗಾಗಿ ನಾನು ಏನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ, ನೀವು ಯಾವುದೇ ಪ್ರಾಡಕ್ಟ್ ನ ತಗೊಳ್ಳಿ, ಇದೇ ತಗೋಬೇಕು ಅಂತ ಏನಿಲ್ಲ. ನೀವು ಯಾವುದೇ ಬ್ರಾಂಡ್ ಪ್ರಾಡಕ್ಟ್ ತಗೊಂಡ್ರು ರೆಗ್ಯುಲರ್ ಆಗಿ ಸ್ವಲ್ಪ ದಿವಸ ಯೂಸ್ ಮಾಡಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನನಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಬಟ್ ಇವತ್ತು ನಾನು ಸ್ನಾನ ಮಾಡ್ಕೊಳಕ್ ಹೋಗ್ಬೇಕಲ್ಲ, ಹಾಗಾಗಿ ನೋಡೋಣ, ಇದನ್ನ ಖಾಲಿ ಮಾಡೋಣ. ಅಂಡ್ ಆಲ್ಸೋ ಇನ್ 1 month ಅಲ್ಲಿ ಇದು ಎಕ್ಸ್ಪೈರ್ ಆಗ್ಬಿಡುತ್ತೆ. ನೀವು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಬಿಟ್ಟಿದೆ ನಾನು. ಬಟ್ ಈ ಸ್ಮೆಲ್ ಸೋ ಬ್ಯಾಡ್, ಓಕೆನಾ? ಅದಂತೂ ತಡ್ಕೊಳಕ್ ಆಗಲ್ಲ. ಸ್ಮೆಲ್ ಸಕ್ಕತ್ತು ಬ್ಯಾಡ್ ಸ್ಮೆಲ್ ಇರುತ್ತೆ. ದಿಸ್ ಇಸ್ ನಾಟ್ ಲೈಕ್ ಏನೋ ನಾನು ಯಾವುದು ಬ್ರಾಂಡ್ ಪ್ರಮೋಟ್ ಎಲ್ಲ ಇದು ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಷ್ಟ ಇಲ್ಲ ಅಂದ್ರೆ ಇಲ್ಲ. ನನಗೆ ಇಷ್ಟ ಆಗಿ ಯೂಸ್ ಮಾಡ್ತಾ ಇದ್ದೀನಿ. Yeah. See, careful, and if you need something, just text me. Yeah. Okay, bye. ನನ್ನ ಫ್ಲಾಟ್ಮೇಟ್ ಅವ್ರ ಸಿಸ್ಟರ್ ಮನೆಗೆ ಹೋಗ್ತಿದ್ದಾಳೆ, ಹಾಗಾಗಿ ಬಾಯ್ ಇಡೋದಕ್ಕೆ ಡೋರ್ ನಾಕ್ ಮಾಡಿದ್ದು. ತುಂಬಾ ಜನ ಕೇಳ್ತಾ ಇರ್ತೀರಾ, ನಿಮ್ ಫ್ಲಾಟ್ಮೇಟ್ ಜೊತೆ ಇರ್ತೀರಾ, ಏನು ತೋರ್ಸಲ್ಲ ಅಂತ. ನನಗೆ ಕಂಫರ್ಟಬಲ್ ಇದೆ, ನಾನು ತೋರಿಸ್ತೀನಿ, ಬಟ್ ಅವ್ರಿಗೂ ಕಂಫರ್ಟಬಲ್ ಇರ್ಬೇಕಲ್ವಾ. ಸೊ ಹಾಗಾಗಿ ನಾನು ಯಾವಾಗೂ ಕೇಳಿಲ್ಲ ಅವರನ್ನ. ಬಟ್ ನಾನು ಕೇಳಿದ್ರೆ ಅಫ್ಕೋರ್ಸ್ ಅವ್ರು ಬೇಡ ಅಂತ ಹೇಳಲ್ಲ. ದೇ ಆರ್ ವೆರಿ ಸ್ವೀಟ್, ಬೋತ್ ಆಫ್ ದಮ್ ಆರ್ ವೆರಿ ವೆರಿ ಸ್ವೀಟ್. ಅವ್ರು ನೋ ಅಂತ ಹೇಳಲ್ಲ, ಅದೇ ಪ್ರಾಬ್ಲಮ್. ನೋ ಅಂತ ಹೇಳಲ್ಲ ಅಂತ ಹೇಳ್ಬಿಟ್ಟು ಅಡ್ವಾಂಟೇಜ್ ತಗೊಳಕ್ಕಾಗಲ್ಲ ಅಲ್ವಾ ನಾನು. ಸೊ ಹಾಗಾಗಿ ಬಟ್ ಖಂಡಿತ ಕಂಪ್ಲೀಟ್ ಆಗಿ ಅವ್ರ ಜೊತೆ ಬ್ಲಾಗ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾವಾಗಾದ್ರೂ ಹೊರಗಡೆ ಔಟಿಂಗ್ ಹೋದಾಗಿರ್ಬೋದು, ಅಥವಾ ನಾನು ಯಾವಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಆವಾಗ. ಮೋಸ್ಟ್ ಆಫ್ ದ ಟೈಮ್ ವಿ ಆಲ್ ಆರ್ ಬಿಸಿ. ಸೊ ಮೋಸ್ಟ್ ಆಫ್ ದ ಟೈಮ್ ಅವರು ಎಲ್ಲಾದ್ರೂ ಹೋಗ್ತಾ ಇರ್ತಾರೆ, ನಾನು ಹೋಗ್ತಾ ಇರ್ತೀನಿ. ಸೊ ವಿ ಆರ್ ಸೋ ಬಿಸಿ, ಮೋಸ್ಟ್ ಆಫ್ ದಿ ಟೈಮ್ ಇರಲ್ಲ ನಾವು. ಸೊ ಹಾಗಾಗಿ ಎಲ್ಲರೂ ಇದ್ದಾಗ ಒಂದ್ ದಿವಸ ನಾನು ಬ್ಲಾಗ್ ಮಾಡ್ತೀನಿ. ಇಟ್ಸ್ ಗೋನಾ ಬಿ ಫನ್. ವಿ ಆಕ್ಚುಲಿ ಏನೋ ತುಂಬಾ ಎಂಜಾಯ್ ಮಾಡ್ತೀವಿ ಇದ್ದಾಗ. ಕಾನ್ವರ್ಸೇಷನ್ ಇರುತ್ತಲ್ಲ, ತುಂಬಾ ಎಂಜಾಯ್ ಮಾಡ್ತೀವಿ. ಅಂಡ್ ವಿ ಡೋಂಟ್ ಕಂಪ್ಲೈನ್ ಅಬೌಟ್ ಈಚ್ ಅದರ್. ಲೈಕ್ ಇಟ್ಸ್ ಸೋ ನೈಸ್. ಸೊ ಇಟ್ಸ್ ಆಕ್ಚುಲಿ ಗುಡ್. ಸ್ನಾನ ಎಲ್ಲ ಮುಗಿತು. ಇವಾಗ ಚಿಕನ್ ಮೋಮೋಸ್ ಮಾಡ್ಕೊಂಡು ಅದ್ರ ಜೊತೆ ನಾನು ಸಬ್ಜಿ ಮಾಡ್ಕೊಂಡಿದ್ದೀನಿ. ಕ್ಲಸ್ಟರ್ ಬೀನ್ಸ್ ಬರುತ್ತಲ್ಲ, ಅದ್ರ ಸಬ್ಜಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಬ್ಯಾಲೆನ್ಸ್ಡ್ ಮೀಲ್ ಬೇಕಲ್ವಾ, ಬರೀ ಚಿಕನ್ ಮೋಮೋಸ್ ಮಾತ್ರ ತಿನ್ನಕ್ಕಾಗಲ್ಲ. ಹಾಗಾಗಿ ಕ್ಲಸ್ಟರ್ ಬೀನ್ಸ್ ಸಬ್ಜಿ ಅಂಡ್ ಚಿಕನ್ ಮೋಮೋಸ್ ಎರಡು ಕರೆಕ್ಟ್ ಆಗಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಮೀಲ್ ಆಗುತ್ತೆ. ಹಾಗಾಗಿ ಕ್ಲಸ್ಟರ್ ಬೀನ್ಸ್ ಸಬ್ಜಿ ಮಾಡ್ಕೊಂಡೆ. ಚಿಕನ್ ಮೋಮೋಸ್ ಮಾಡ್ಕೊಳ್ಳೋದಕ್ಕೆಲ್ಲ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆನೆ ರೆಡಿ ಮಾಡಿಟ್ಬಿಟ್ಟು ಹೋಗಿದ್ದೆ. ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ, ನಾನು ಯಾವ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ.
ಅಂಡ್ ಇವತ್ತು ನಾನು ಒಂದ್ ಸ್ಪೆಷಾಲಿಟಿ ಏನಂದ್ರೆ ಮೈದಾನಲ್ಲೆಲ್ಲ ಮಾಡ್ತಾ ಇಲ್ಲ, ಬಿಕಾಸ್ ಇಸ್ ನಾಟ್ ಹೆಲ್ದಿ. ಭಯ ಆಗೋಯ್ತು, ಯಾರು ಕೂತ್ಕೊಂಡಿದ್ದಾರೆ ಅನ್ನೋ ತರ ಫೀಲ್ ಆಯ್ತು. ಬಿಕಾಸ್ ಪಿಲ್ಲೋ ಇದೆ, ಅದು ಸಡನ್ ಆಗಿ ನೋಡ್ದೆ ಅಲ್ವಾ, ಭಯ ಆಗೋಯ್ತು. ಅಂಡ್ ಏನ್ ಹೇಳ್ತಿದೆ, ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾನು ಮೈದಾಯಿಂದ ಮಾಡ್ತಾ ಇಲ್ವಾ, ನಾನ್ ಮಾಡ್ತಾ ಇರೋದು ಗೋಧಿ ಹಿಟ್ಟು ಬರುತ್ತಲ್ಲ ಅದ್ರಿಂದ, ಬಿಕಾಸ್ ಹೆಲ್ದಿ ಆಗಿರ್ಬೇಕು ಅಂತ ಹೇಳಿ. ಮೈದಾ ಎಲ್ಲ ಇಸ್ ನಾಟ್ ಹೆಲ್ದಿ ಅಲ್ಲ, ಸೊ ಹಾಗಾಗಿ ನಾನು ಗೋಧಿ ಹಿಟ್ಟಿಂದ ಮಾಡ್ಕೋತಾ ಇದ್ದೀನಿ. ಅಂಡ್ ಇಡ್ಲಿ ಪಾತ್ರೆ ಎಲ್ಲ ವಾಟರ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಬಿಡ್ತೀನಿ. ಚಿಕನ್ ಮಿನ್ಸ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಲಿಶಿಯಸ್ ಇಂದ. ನೀವು ಬೋನ್ಲೆಸ್ ಚಿಕನ್ ತಗೊಂಡು ಅದನ್ನ ಗ್ರೈಂಡ್ ಮಾಡ್ಕೋಬಹುದು. ಅಂಡ್ ಆನಿಯನ್ ಬೇಕು, ಚಿಲ್ಲೀಸ್, ಕೊರಿಯಂಡರ್ ಲೀವ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಲಾಕ್ ಪೆಪ್ಪರ್ ಅಂಡ್ ಸಾಲ್ಟ್, ಅಂಡ್ ಜಿಂಜರ್ನ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ನಿಮಗೆ ಗಾರ್ಲಿಕ್ಗಳನ್ನ ಕಟ್ ಮಾಡಿ ಇಟ್ಕೋಬೇಕು. ಅಂಡ್ ಇಲ್ಲಿ ಸೋಯಾ ಸಾಸ್ ಇದೆ ಅಂಡ್ ವಿನಿಗರ್ ಇದೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನು ತೋರಿಸಿದ ಅಷ್ಟು ಇಂಗ್ರೀಡಿಯೆಂಟ್ಸ್ ಗಳನ್ನ ಮಿಕ್ಸ್ ಮಾಡ್ಕೋಬೇಕು. ನಿಮ್ ಹತ್ರ ವಿನಿಗರ್ ಇಲ್ಲ ಅಂತ ಹೇಳಿದ್ರೆ ಲೆಮನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಬಟ್ ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ. ಅಂಡ್ ಇದ್ರೊಳಗಡೆ ಚಿಕನ್ ಇದೆ, ಚಿಕನ್ ಮಿನ್ಸ್ ಇರುತ್ತಲ್ಲ ಅದು. ಅಂಡ್ ಅದ್ರೊಳಗಡೆ ಚಿಲ್ಲೀಸ್ ಆಡ್ ಮಾಡ್ಕೋತಾ ಇದ್ದೀನಿ, ಅಂಡ್ ಕೊರಿಯಂಡರ್ ಲೀವ್ಸ್, ಆನಿಯನ್ಸ್. ನಾನು ಈ ಚಿಕನ್ಗೆ 2 ಆನಿಯನ್ಸ್ ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುಂಬಾ ಸಣ್ಣದಾಗಿತ್ತು ಆನಿಯನ್ಸ್ ಅದಕ್ಕಾಗಿ. ಅಂಡ್ ಗಾರ್ಲಿಕ್ ನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದು ಗಾರ್ಲಿಕ್. ಅಂಡ್ ಜಿಂಜರ್ ನ ಕೂಡ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಜಿಂಜರ್ ನ ಆಡ್ ಮಾಡ್ಕೊತಾ ಇದ್ದೀನಿ. ಅಂಡ್ ಇದಕ್ಕೆ ನಿಮ್ಗೆ ಸಾಲ್ಟ್ ಅಂಡ್ ಪೆಪ್ಪರ್ ಬೇಕು. ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಕಮ್ಮಿ ಆಗ್ತಿದೆ ಅನ್ನಿಸಿದೆ, ನಾನು ಸ್ವಲ್ಪ ಆಡ್ ಮಾಡ್ಕೊತೀನಿ. ಸೋಯಾ ಸಾಸ್ ಆಡ್ ಮಾಡ್ಬೇಕು, 1 ಟೇಬಲ್ ಸ್ಪೂನ್ ಆಡ್ ಮಾಡ್ತಾ ಇದ್ದೀನಿ ನಾನು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಆಡ್ ಮಾಡ್ತಿದ್ದೀನಿ. ಅಂಡ್ 1 ಟೇಬಲ್ ಸ್ಪೂನ್ ವಿನಿಗರ್, ವೈಟ್ ವಿನಿಗರ್ ಬರುತ್ತಲ್ಲ ಅದು ಆಡ್ ಮಾಡ್ಬೇಕು. ಈ ಸ್ಪೂನ್ ಸ್ವಲ್ಪ ಸಣ್ಣದಾಗಿದೆ, ಅದಕ್ಕಾಗಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹಾಕೊಂಡೆ ನಾನು. ಸೊ ನಾನು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಿ ಮಿಕ್ಸ್ ಮಾಡ್ಕೋತೀನಿ ಇದನ್ನ ಚೆನ್ನಾಗಿ. ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮುಂಚೆನೆ ಕಲಸಿಟ್ಕೊಂಡಿದ್ದೆ, ಓಕೆನಾ, ಗೋಧಿ ಹಿಟ್ಟು ಬರುತ್ತಲ್ಲ ಅದನ್ನ ಕಲಸಿಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಈ ತರ ಇದೆ ಗೋಧಿ ಹಿಟ್ಟು, ನೀಟಾಗಿ ಕಲಸಿಟ್ಕೊಂಡಿದ್ದೆ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೆ. ಇವಾಗ ನಾನು ಇದು ಸ್ಮಾಲ್ ಆಗಿ ನೀವು ಪೂರಿ ಎಲ್ಲ ಮಾಡ್ತಿರಲ್ಲ ಆ ಸೈಜ್ ನಲ್ಲಿ ಇದನ್ನ ಮಾಡ್ಕೊಂಡು ಅದ್ರೊಳಗಡೆ ಈ ಸ್ಟಫಿಂಗ್ ಏನಿದೆ ಅದನ್ನ ಹಾಕ್ತೀನಿ. ಇದ್ರೊಳಗಡೆ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನ ಹಾಕೋಬೇಕು. ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ಳಿ. ಹಾಕೊಂಡು ಇದನ್ನ ಫೋಲ್ಡ್ ಮಾಡ್ಬೇಕು. ಸೊ ನಾನು ಈ ತರ ಮಾಡ್ತಾ ಇದ್ದೀನಿ, ನಿಮ್ಗೆ ಯಾವ ತರ ಬೇಕೋ ಆ ತರ ಫೋಲ್ಡ್ ಮಾಡ್ಕೋಬಹುದು. ಸೊ ನಾನು ಈ ತರ ರೌಂಡ್ ಶೇಪ್ ನಲ್ಲಿ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಇದನ್ನೆಲ್ಲ ಒಂದು ಪ್ಲೇಟ್ ನಲ್ಲಿ ಇಟ್ಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟನ್ನು ಒಂದ್ ಪ್ಲೇಟ್ ಅಲ್ಲಿ ಇಟ್ಕೋತೀನಿ ನಾನು. ಇಟ್ಕೊಂಡು ಸ್ವಲ್ಪ ಎಲ್ಲ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ಯಾವ ತರ ಬಂದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ನಾನು ಈ ತರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಇಡ್ಲಿ ಮಾಡ್ತೀವಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಆ ಪಾತ್ರೆಗೆ ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ಸ್ಟೀಮ್ ಮಾಡ್ಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ. ಇವಾಗ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಇದನ್ನ ನಾನು ಸ್ಟೀಮರ್ ಅಲ್ಲಿ ಹಾಕ್ಬಿಟ್ಟು ಸ್ಟೀಮ್ ಮಾಡ್ತೀನಿ. ಅಂದ್ರೆ ಇಡ್ಲಿ ಮಾಡ್ತೀವಿ ಅಲ್ವಾ, ಇದ್ರೊಳಗಡೆ ಹಾಕ್ಬಿಟ್ಟು ಸ್ಟೀಮ್ ಮಾಡ್ತೀನಿ ನಾನು.
ಇದಕ್ಕೆ ಆಯಿಲ್ ಬೇಕಂದ್ರೆ ಹಾಕೋಬಹುದು, ಬಟ್ ಆಯಿಲ್ ಏನ್ ಬೇಕಾಗಿಲ್ಲ ಇದಕ್ಕೆ. ಹಾಗೆ ಸ್ಟೀಮ್ ಮಾಡ್ತೀನಿ ನಾನು. ಇಡ್ಲಿ ಪಾತ್ರೆನೆಲ್ಲ ಆಕ್ಚುಲಿ ವಾಟರ್ ನಾನು ಮುಂಚೆನೆ ಹಾಕಿಟ್ಟಿದ್ದೆ, ಹಾಗಾಗಿ ನಾನು ನಿಮ್ಗೆ ತೋರಿಸ್ತಾ ಇಲ್ಲ. ನೀವು ಅನ್ಕೋಬಹುದು ಏನಪ್ಪಾ ಇದು ವಾಟರ್ ಎಲ್ಲ ಹಾಕಿಲ್ವಾ ಅಂತ ಹೇಳಿ. ಎಸ್, ಇವಾಗ ನಾನು ಇದನ್ನ ಎಕ್ಸಾಕ್ಟ್ ಆಗಿ 15 ಮಿನಿಟ್ಸ್ ಸ್ಟೀಮ್ ಮಾಡ್ತೀನಿ. ಎಕ್ಸಾಕ್ಟ್ ಆಗಿ 15 ಮಿನಿಟ್ಸ್, ನಾಟ್ ಮೋರ್ ದನ್ ದಟ್. 15 ಮಿನಿಟ್ಸ್ ನ ಸ್ಟೀಮ್ ಮಾಡಿದ್ರೆ ಆಗ್ಬಿಡುತ್ತೆ ಇದು. ಅದಾಗೋ ಅಷ್ಟರಲ್ಲಿ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ಪೂಜೆ ಮಾಡಿದೆ ನಾನು. ಮೋಮೋಸ್ ರೆಡಿ ಆಗಿದೆ, 15 ಮಿನಿಟ್ಸ್ ಆಗಿದೆ, ಆಫ್ ಮಾಡಿದ್ದೆ. ವಾವ್, ಲುಕಿಂಗ್ ಸೋ ಗುಡ್, ಸೋ ಗುಡ್, ಸೋ ಗುಡ್. ಇಟ್ಸ್ ನೈಸ್. ಒಂದು ಪ್ಲೇಟ್ ನಲ್ಲಿ ಸರ್ವ್ ಮಾಡ್ಕೋತೀನಿ. ಇದು ಸಿ ಚಿಕನ್ ಮೋಮೋಸ್ ಚೆನ್ನಾಗಾಗಿದೆ, ನಂಗೆ ಇಷ್ಟ ಆಗ್ತಿದೆ. ಇಟ್ ಸ್ಮೆಲ್ ಸೋ ಗುಡ್. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇದು ಬ್ಯಾಲೆನ್ಸ್ಡ್ ಮೀಲ್ ಆಗ್ಬೇಕಲ್ವಾ, ಹಾಗಾಗಿ ನಾನು ಸ್ವಲ್ಪ ಸಬ್ಜಿ ಹಾಕೋತೀನಿ ಇದಕ್ಕೆ. ಇದ್ರ ಜೊತೆ ನಾನು ಸ್ಪೆಷಲ್ ಆಗಿ ಕಿಮ್ಚಿ ಹಾಕೋತೀನಿ. ನೋಡ್ಬೋದು ನೀವು, ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಮೀಲ್. ಕಿಮ್ಚಿ, ಚಿಕನ್ ಮೋಮೋಸ್ ಆ್ಯಂಡ್ ಕ್ಲಸ್ಟರ್ ಬೀನ್ಸ್ ಸಬ್ಜಿ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟ್ ಆಗಿರುತ್ತೆ ಬ್ಯಾಲೆನ್ಸ್ಡ್ ಮೀಲ್ ಆಗಿ. ನನಗಂತೂ ಕಿಮ್ಚಿ ಅಂದ್ರೆ ತುಂಬಾ ಇಷ್ಟ. ಹೇಗಿದೆ ಮೋಮೋಸ್ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಏನೇನು ಹಾಕೊಂಡಿದ್ದೀನಿ ಅಂದ್ರೆ ಕಿಮ್ಚಿ, ನನಗಂತೂ ಸಖತ್ ಇಷ್ಟ ಕಿಮ್ಚಿ ಅಂತ ಹೇಳಿದ್ರೆ. ಕಿಮ್ಚಿ ಆ್ಯಂಡ್ ಇದು ಕ್ಲಸ್ಟರ್ ಬೀನ್ಸ್ ಸಬ್ಜಿ ಇದೆಯಲ್ಲ ಅದು, ಆ್ಯಂಡ್ ಚಿಕನ್ ಮೋಮೋಸ್. ಹೇಗಿದೆ ಅಂತ ಟೇಸ್ಟ್ ಮಾಡಿರ್ತೀನಿ. ವಾವ್, ಸಕ್ಕತ್ತಾಗಿದೆ. ತಿನ್ಬಿಡ್ತೀನಿ. ಸೋ ಗುಡ್. ಉಪ್ಪು ಖಾರ ಇರ್ಬೋದು ಎಲ್ಲದೂ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಬಿಟ್ಟು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಸಕ್ಕತ್ತಾಗಿದೆ. ಓವರ್ ಆಲ್ ನಾನು ಇದಕ್ಕೆ ಔಟ್ ಆಫ್ ಔಟ್ ಕೊಡ್ತೀನಿ. ಸಕ್ಕತ್ತಾಗಿದೆ. I'm gonna complete this, like finish ಮಾಡ್ತೀನಿ ಎಲ್ಲದನ್ನು ಇವಾಗ. I love kimchi. ಕಿಮ್ಚಿ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ನನಗೆ. ಇನ್ನೊಂದು ಹೆಂಗ್ ಗೊತ್ತಾ, ಕಿಮ್ಚಿ ಹೊಸ ತಗೊಂಡಿದ್ದೆ ಬಾಟಲ್. ಓಕೆ, ನಾನು ಹಾಫ್ ಬಾಟಲ್ ಫಿನಿಶ್ ಮಾಡಿಬಿಟ್ಟಿದ್ದೀನಿ. ನಂಗೆ ಅಷ್ಟು ಇಷ್ಟ ಆಗುತ್ತೆ. ಐ ಆಮ್ ಪ್ಲಾನಿಂಗ್ ಟು ಗೋ ಔಟ್ಸೈಡ್. ಅದಕ್ಕಿಂತ ಮುಂಚೆ ನಾನು ಏನಾದರೂ ಫ್ರೂಟ್ಸ್ ತಿನ್ನೋಣ ಅಂತ ಅನ್ಕೊಂಡೆ. ನನಗೆ ಇಂಡಿಯನ್ ಜಾಮೂನ್, ನೇರ್ಲೆ ಹಣ್ಣು ಅಂತ ಬರುತ್ತಲ್ಲ, ನಂಗೆ ಸಖತ್ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿಂದ ನಂಗೆ ತುಂಬಾನೇ ಇಷ್ಟ ಅದು. ಬಟ್ ಅನ್ಫಾರ್ಚುನೇಟ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲದಕ್ಕೂ ದುಡ್ಡು ಕೊಟ್ಟು ತಗೋಬೇಕು. ಬಟ್ ನಮ್ಮ ಮನೆ ಹತ್ರ ಫ್ರೀಯಾಗಿ ಸಿಗ್ತಾ ಇರುತ್ತೆ, ಎಷ್ಟೊಂದು ಮರಗಳೆಲ್ಲ ಇರುತ್ತೆ. ಇದ್ರೊಳಗಡೆ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಸೋಪ್ ಮಾಡಿದ್ದೆ. ಸಖತ್ತಾಗಿದೆ. ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ. ಸೊ ತುಂಬಾ ಚೆನ್ನಾಗಿರುತ್ತೆ.
ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಚೆನ್ನಾಗಿದೆ. ಮೊನ್ನೆ ಎಲ್ಲ ತಿಂದಿದ್ದೆ ಇದನ್ನ, ಇವತ್ತು ಏನೋ ಗೊತ್ತಿಲ್ಲ ತಿನ್ಬೇಕಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಮನೇನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೇನೆ. ಮನೆಗೆ ಹೋಗ್ಬೇಕು, ಈ ಮಂತ್ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಯಾವಾಗ ಅಂತ ಗೊತ್ತಿಲ್ಲ. ನಾನು ಪ್ಲಾನ್ ಮಾಡಬೇಕು. ಇದು ತಿಂದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗ್ರೀನ್ ಟೀ ಕುಡ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗ್ತೀನಿ. ದಿಸ್ ಇಸ್ ಸೋ ಗುಡ್. ತುಂಬಾ ಚೆನ್ನಾಗಿದೆ. ದೀಸ್ ಡೇಸ್ ಐ ಆಮ್ ಟೋಟಲಿ ಒಬ್ಸೆಸ್ಡ್ ವಿತ್ ಗ್ರೀನ್ ಟೀ. ಐ ಡೋಂಟ್ ನೋ ವೈ. ನನಗೆ ಯಾವಾಗ ನಿದ್ರೆ ಬರೋ ಆಗುತ್ತೆ ಅವಾಗೆಲ್ಲ ನಾನು ಗ್ರೀನ್ ಟೀ ಕುಡಿತಾ ಇರ್ತೀನಿ. ಅಂಡ್ ಆಲ್ಸೋ ಐ ಲವ್ ದಿ ಟೇಸ್ಟ್ ಆಫ್ ದಿಸ್. ತುಂಬಾ ಜನ ವಿಯರ್ಡ್ ಅನ್ಕೋಬಹುದು, ಬಟ್ ನಂಗೆ ತುಂಬಾ ಇಷ್ಟ. ಹಾಗೆ ಗ್ರೀನ್ ಟೀ ಕುಡ್ಕೊಂಡು ನಾನು ಹೈನ್ ಮಾಡ್ಕೋಬೇಕು. ನಾನು ಜನರಲಿ ಏನೋ ಕ್ಲೋತ್ ನ ವಾಶ್ ಮಾಡಿದಾಗ ಏನ್ ಮಾಡ್ಕೊಳ್ಳೋಣ ಅಂತ ಅನ್ಕೋತೀನಿ, ಬಟ್ ಪ್ರಾಬ್ಲಮ್ ಏನಂದ್ರೆ ಟೈಮ್ ಸಿಗಲ್ಲ. ಹಾಗಾಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೈಡ್ ಮಾಡ್ಕೊಂಡು ಆಮೇಲೆ ಹಾಕೋತೀನಿ ನಾನು. ಅಂಡ್ ದಿಸ್ ಇಸ್ ದಿ ಜೀನ್ಸ್ ಐ ಆಮ್ ವೇರಿಂಗ್ ಆನ್ ಟಾಪ್ ಆಫ್ ದಿಸ್. ಸೊ ನಾನು ಈ ಜೀನ್ಸ್ ಹಾಕೊಂಡು ಆನ್ ಟಾಪ್ ಆಫ್ ದಟ್ ಐ ಆಮ್ ಗೋನಾ ವೇರ್ ದಿಸ್ ವೈಟ್ ಶರ್ಟ್. ಇದನ್ನ ತುಂಬಾ ಸಲ ಹಾಕೊಂಡಿದ್ದೀನಿ ನಾನು, ನಂಗೆ ತುಂಬಾನೇ ಇಷ್ಟ ಆಗಿದೆ. ಐ ಗಾಟ್ ದಿಸ್ ಫ್ರಮ್ H&M ಅಂಡ್ ದಿಸ್ ವಾಸ್ ಫ್ರಮ್ ಮ್ಯಾಂಗೋ ಅಂಡ್ ದಿಸ್ ಫ್ರಮ್ H&M. ತುಂಬಾ ದಿಸ್ ತಿಂದೆ ತಗೊಂಡಿರೋದು. ಕ್ವಾಲಿಟಿ ಅಂದ್ರೆ ಇಟ್ಸ್ ಅಮೇಸಿಂಗ್. ನೀಟಾಗಿ ಇದನ್ನೆಲ್ಲ ಐನ್ ಮಾಡ್ಕೊಂಡು ಹಾಕೊಂಡು ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಸೊ ರೆಡಿ ಆಗಿದ್ದೇನೆ. ಇವಾಗ ವಾಚ್ ಹಾಕೊಂಡು ಇದಕ್ಕೆ ನಾನು ಶೂಸ್ ಪೇರ್ ಮಾಡ್ಕೋತೀನಿ. ವೈಟ್ ಕಲರ್ ಶೂಸ್, ಅದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ವೈಟ್ ಕಲರ್ ಶೂಸ್ ಪೇರ್ ಮಾಡ್ಕೋತೀನಿ. ಅದು ಮಾಡ್ಕೊಂಡು ಇವಾಗ ಹೊರಗಡೆ ಹೋಗಿ ಬರ್ಬೇಕು. ಎಸ್, ನಾನು ತುಂಬಾ ದಿವಸದಿಂದ ಬ್ಲಾಗಿಂಗ್ ಮಾಡ್ತಾನೆ ಇರ್ಲಿಲ್ಲ. ಲೈಕ್ ಆಲ್ಮೋಸ್ಟ್ ಲೈಕ್ 1 week 2 weeks ಇಂದ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಮುಂಚೆ ಅಂದ್ರೆ ನಾನು ಕಾನ್ಶಿಯಸ್ ಆಗಿರ್ತಾ ಇದ್ದೆ, ಬಟ್ ಇವಾಗ ಲೈಕ್ ಮಿಡ್ ನೈಟ್ ಅಲ್ಲೂ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಮಾತಾಡ್ತೀನಿ ನಾನು. ಸೊ ಅಷ್ಟು ಕಂಫರ್ಟಬಲ್ ಆಗ್ಬಿಟ್ಟಿದ್ದೀನಿ. ಅಂಡ್ ಇಟ್ಸ್ ಲೈಕ್ ಮೈ ಫ್ರೆಂಡ್. ಓಕೆನಾ, ಕ್ಯಾಮ್ರಾ ಇಸ್ ಲೈಕ್ ಮೈ ಫ್ರೆಂಡ್. ಲೈಕ್ ತುಂಬಾ ನನ್ಗೆ ಇಷ್ಟ ಆಗುತ್ತೆ ಕ್ಯಾಮ್ರಾ ಫೇಸ್ ಮಾಡೋದು, ಮಾತಾಡೋದು ಎಲ್ಲ. ಅಂಡ್ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಯಾರಾದ್ರೂ ಇನ್ ಕೇಸ್ ಯೂಟ್ಯೂಬ್ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಟಿಪ್ಸ್ ಗಳನ್ನ ಕೊಡ್ತೀನಿ. ಅಪ್ಕಮಿಂಗ್ ಬ್ಲಾಗ್ಸ್ ಗಳಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ, ಅಂಡ್ ಅದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ, ತುಂಬಾ ಪ್ಲಾನಿಂಗ್ ಮಾಡಿ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ನನಗೆ ಅಪ್ಕಮಿಂಗ್ ಬ್ಲಾಗ್ ನಲ್ಲಿ ನಾನು ಮಾಡ್ತೀನಿ ಒಂದು ವಿಡಿಯೋ. ನಾಡಿಸ್ ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತೀನಿ. ನಿಮ್ಗೆ ಖಂಡಿತ ಆ ಟಿಪ್ಸ್ ಗಳಿಂದ ಹೆಲ್ಪ್ ಆಗುತ್ತೆ. ಓಕೆನಾ, ನೀವು ಕೂಡ ಬ್ಲಾಗಿಂಗ್ ನ ಸ್ಟಾರ್ಟ್ ಮಾಡ್ಬೋದು. ಅಂಡ್ ನನ್ನ ಒಂದು ಯೂಟ್ಯೂಬ್ ಬ್ಲಾಗಿಂಗ್ ಜರ್ನಿ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ, ಅದನ್ನು ಕೂಡ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ, ಹೇಗೆ ಸ್ಟಾರ್ಟ್ ಮಾಡಿದೆ, ಎಲ್ಲದನ್ನು ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅಂಡ್ ಇವಾಗ ನನಗೆ ಕಾಫಿ ಕುಡಿದ್ರೆ ಆಗೋದಿಲ್ಲ ಇವಾಗ ಬಿಕಾಸ್ ಯು ನೋ ವಾಟ್, ಲೈಕ್ ಐ ವಾಸ್ ಡ್ರಿಂಕಿಂಗ್, ಸಾರಿ ವಾಟ್ ಐ ಆಮ್ ಇವನ್ ಟಾಕಿಂಗ್, ಲೈಕ್ ಯು ನೋ ವಾಟ್, ಐ ವಾಸ್ ಡ್ರಿಂಕಿಂಗ್ ಸೋ ಮಚ್ ಆಫ್ ಕಾಫಿ. ನನಗೆ ಲೇಟರ್ ಆನ್ ರಿಯಲೈಸ್ ಆಗಿದೆ ಏನಂದ್ರೆ ಕೆಫೈನ್ ನನಗೆ ಸೂಟ್ ಆಗ್ತಿಲ್ಲ ಅಂತ. ಬಿಕಾಸ್ ವೆನ್ ಐ ವಾಸ್ ಡ್ರಿಂಕಿಂಗ್ ಇನ್ ದಿ ಈವ್ನಿಂಗ್ ಅಲ್ಲ, ನನ್ಗೆ ನೈಟ್ ಟೈಮ್ ಅಲ್ಲಿ ನಿದ್ರೆ ಮಾಡಕ್ ಆಗ್ತಿಲ್ಲ. ಅಂಡ್ ಆಲ್ಸೋ ಇಫ್ ಐ ಆಮ್ ಡ್ರಿಂಕಿಂಗ್ ಇನ್ ದಿ ಮಾರ್ನಿಂಗ್ ನನಗೆ ಕೆಫೈನ್ ಸೂಟ್ ಆಗ್ತಾ ಇಲ್ಲ. ಬಿಕಾಸ್ ಐ ಸ್ಟಾರ್ಟೆಡ್ ಗೆಟಿಂಗ್ ಸೋ ಮಚ್ ಬ್ರೇಕ್ಔಟ್ ಹಿಯರ್, ಎಸ್ಪೆಷಲಿ ಇಲ್ಲಿ ನನ್ನ ಫೋರ್ಹೆಡ್ ನಲ್ಲಿ ಬ್ರೇಕ್ಔಟ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಬಿಕಾಸ್ ಅಂಡ್ ಆಲ್ಸೋ ವರ್ಕ್ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಕೆಫೈನ್ ಎಕ್ಸಸ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಬಾಡಿನಲ್ಲಿ. ಹಾಗಾಗಿ ನನಗೆ ತುಂಬಾ ಗ್ರೀನ್ ಟೀ ಕುಡಿದ್ರೆ ನನ್ಗೆ ಏನಾಗಲ್ಲ, ನನ್ನ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ಗೆ ಕಾಫಿ ಎಲ್ಲ ಕುಡಿದ್ರೆ, ಟೀ ಇಸ್ ಆಲ್ಸೋ ಫೈನ್, ಬಟ್ ಕಾಫಿ ಏನಾದ್ರೂ ಕುಡಿದ್ರೆ ನಂಗೆ ಬೇಕು. ನನ್ಗೆ ತುಂಬಾ ಇಷ್ಟ ಆಗ್ತಿದೆ. ರೀಸೆಂಟ್ ಆಗಿ ನಾನು ಕಾಫಿ ಕುಡಿಯೋಕೆ ಇಷ್ಟ ಆಗ್ತಾ ಇತ್ತು, ಬಟ್ ಇದರ ಸ್ಕಿನ್ ಬ್ರೇಕ್ಔಟ್ ಸ್ಟಾರ್ಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೀನಿ. ಪ್ರಾಬ್ಲಿ ಲೈಕ್ 15 days ಒನ್ಸ್ ಅಥವಾ ಒನ್ಸ್ ಇನ್ ಅ ವೈಲ್ ಕುಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಎವ್ರಿ ಡೇ ಕುಡಿದ್ರೆ ಇಟ್ಸ್ ನಾಟ್ ಆಕ್ಚುಲಿ ಸೂಟಿಂಗ್ ಮೀ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಬೇಡ ಕುಡಿಯೋದು ಅಂತ ಹೇಳಿ. ಬಟ್ ಯಾರಾದ್ರೂ ಕುಡಿಯೋದು ನೋಡಿದ್ರೆ ಟೆಂಪ್ಟ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಲೈಕ್ ಕಾಫಿ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಕುಟ್ಕೊಂಡು ಹೋದ್ರೆ ಒಳ್ಳೆ ಕಿಕ್ ಕೊಡುತ್ತೆ, ಚೆನ್ನಾಗಿ ನೀವು ವರ್ಕೌಟ್ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಬ್ಲಾಕ್ ಕಾಫಿನೂ ಆಗ್ತಾ ಇಲ್ಲ, ನಾರ್ಮಲ್ ಕಾಫಿ ಲೈಕ್ ನನ್ನ ಕಾಫಿನ ಮಿಲ್ಕ್ ಕಾಫಿನೂ ಆಗ್ತಾ ಇಲ್ಲ. ಹಾಗಾಗಿ ಇವಾಗ ನಾನು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಒನ್ ಥಿಂಗ್. ಎಸ್, ಐ ಆಮ್ ರೆಡಿ. ಇನ್ನೊಂದೇನಂದ್ರೆ ಈ ಕ್ಯೂಟ್ ಒಂದು ಇದು ನಮ್ಮ ಓನರ್, ಆಕ್ಚುಲಿ ನಮ್ಮ ಓನರ್ ಅವ್ರ ಕಿಡ್ಗೆ ಅಂತ ಆರ್ಡರ್ ಮಾಡಿದ್ದೆ. ಓಕೆನಾ, ಐ ವಾಂಟ್ ಟು ಶೋ ದಿಸ್ ವೆರಿ ಸೋ ಮೆಸ್ಸಿ.
ಯಾ ನಾವು ಓನರ್ ಬಂದು ಕಿಡ್ಗೆ ಅಂತ ಅವ್ರ ಮಗನ್ಗೆ ಅಂತ ಮಗನೋ ಮಗಳೋ ಇರ್ಬೇಕನ್ಸುತ್ತೆ, ತುಂಬಾ ಸ್ಮಾಲ್ ಕಿಡ್ ಇದೆ ಅನ್ಸುತ್ತೆ ಅವ್ರ ಮನೆ, ಅವ್ರಿಗೆ ಅಂತ ಆರ್ಡರ್ ಮಾಡಿದ್ರು. ಅವ್ರು ತಗೊಂಡೇ ಹೋಗ್ತಾ ಇಲ್ಲ. ಹಾಗಾಗಿ ನನ್ ಮೇಕಪ್ ಐಟಮ್ಸ್ ಗಳಿವೆ ಟ್ರಾಲಿ ತರ ಇಟ್ಕೊಂಡ್ಬಿಟ್ಟಿದೀನಿ ಇದ್ರೊಳಗಡೆ ಹಾಕೊಂಡು. ನನ್ ಫ್ಲಾಟ್ ಮೇಟ್ ರಿಮೈಂಡ್ ಮಾಡ್ತಾ ಇದ್ರು ಓನರ್ಗೆ, ಯಾವಾಗ ತಗೊಂಡ್ ಹೋಗ್ತೀರಾ, ಇದು ನಮ್ಮ ಮನೆಯಲ್ಲೇ ಇದೆ, ಯಾವಾಗ ತಗೊಂಡ್ ಹೋಗ್ತೀರಾ ಅಂತ. ಅವ್ರು ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಯು ನೋ ವಾಟ್, ಐ ಆಮ್ ಗೋನಾ ಕೀಪ್ ದಿಸ್ ವಿತ್ ಮೀ. ಅವ್ರು ಯಾವಾಗಾದ್ರೂ ತಗೊಂಡ್ ಹೋಗ್ಲಿ, ಅಲ್ಲಿವರೆಗೂ ನನ್ ಟ್ರಾಲಿ ತರ ನನ್ ಮೇಕಪ್ ಐಟಮ್ಸ್ ಹಾಕೊಳ್ಳೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ರಿಯಲಿ ರಿಯಲಿ ಕೂಲ್, ತುಂಬಾ ಕ್ಯೂಟ್ ಆಗಿದೆ. ಬಟ್ ಕಲರ್ ಕಾಂಬಿನೇಷನ್ ಲೈಕ್ ತುಂಬಾ ಕಿಡ್ಡಿಶ್ ಆಗಿದೆ. ಬಟ್ ಇಟ್ಸ್ ಓಕೆ. ಇಲ್ಲಿಟ್ರೆ ಏನು ಕಾಣಿಸೋದಿಲ್ಲ, ಹಾಗಾಗಿ ಟ್ರಾಲಿ ತರ ಚೆನ್ನಾಗಿ ವರ್ಕ್ ಆಗ್ತಿದೆ. ನಾನು ಎಲ್ಲಾ ಮೇಕಪ್ ಐಟಮ್ಸ್ ಗಳನ್ನ ಅದ್ರೊಳಗಡೆ ಇಟ್ಟಿದ್ದೀನಿ ನಾನು. ಅಂಡ್ ಎಸ್, ಲೆಟ್ಸ್ ಗೋ ನಾವ್. ಇವಾಗ ಹೋಗಿ ಹೊರಗಡೆ ಪ್ರಾಬ್ಲಿ ನಂಗೆ ಟೀ ಕುಡಿಬೇಕು ಅನ್ನಿಸ್ತಿದೆ. ಸೊ ಟೀ ಅಥವಾ ಏನಾದ್ರು ಸ್ನಾಕ್ ಅಂತೂ ತಿನ್ಬೇಕಂತ ಅನ್ನಿಸ್ತಾ ಇಲ್ಲ, ಟೀ ಕುಡಿಬೇಕು ಅನ್ನಿಸ್ತಿದೆ. ಜಸ್ಟ್ ನಾನು ಅಲ್ಲಿ ಹೋದ್ಮೇಲೆ ಏನ್ ಅನ್ಸುತ್ತೋ ಅದನ್ನ ತಗೊಂಡು ಸ್ವಲ್ಪ ಹೊತ್ತು, ನನಗೆ ಆಕ್ಚುಲಿ ಅಲ್ಲಿ ಒಂದ್ ಸ್ಪಾಟ್ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಈವ್ನಿಂಗ್ ಮಾಡಿದ್ದೆ, ಇವಾಗ ಐ ಥಿಂಕ್ ದಿಸ್ ಇಸ್ ಓಕೆ. ನಾನು ಹೇಳಿದ್ನಲ್ಲ, ಹೇರ್ ಕಟ್ ಮಾಡಿದ್ರೆ ನನ್ ಕೂದಲು ಒಳ್ಳೆ ಹೇಗ್ ಬೇಕೋ ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ. ಫಸ್ಟ್ ಏನಾದ್ರು ಒಂದು ಶೇಪ್ ಮಾಡಿಸ್ಬೇಕು. ಲೈಕ್ ಇಸ್ ಬೀನ್ ಆಲ್ಮೋಸ್ಟ್ ವೆರಿ ಲಾಂಗ್ ಟೈಮ್. ಓಕೆ, ನಾನು ಅವಾಗಿಂದ ಹೇರ್ ಕಟ್ ಮಾಡ್ಸೇ ಇಲ್ಲ, ಹಾಗೆ ಬೆಳ್ಕೊಂಡು ಹೋಗ್ತಿದೆ ಅದು. ಬೇರೆ ಏನಾದ್ರು ಒಂದು ಶೇಪ್ ಕೊಟ್ಟು ಏನಾದ್ರು ಒಂದು ಹೇರ್ ಸ್ಟೈಲ್ ಮಾಡಿಸ್ಬೇಕು, ಏನಂತ ಗೊತ್ತಿಲ್ಲ. ಅಂಡ್ ದಿಸ್ ಒನ್ ಮೋರ್ ಥಿಂಗ್, ಏನೋ ಮರ್ತೋಗ್ಬಿಟ್ಟಿದೀನಿ, ಏನಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ಮೈ ಬ್ಯಾಗ್ ಏನೋ ಆಲ್ ಆಫ್ ಸಡನ್ ನನ್ನ ಮೈಂಡಲ್ಲಿ ಬಂತು ಏನೋ ತಗೋಬೇಕು ಅಂತ, ಬಟ್ ಏನಂತ ಗೊತ್ತಾಗ್ತಿಲ್ಲ. ಐ ಫರ್ಗಾಟ್. ಓ ಮೈ ಗಾಡ್, ವಾಟ್ಸ್ ರಾಂಗ್ ವಿತ್ ಮೀ? ನೆನಪಾಗ್ತಿಲ್ಲ ಏನೋ ಅಂತ. ಐ ಡೋಂಟ್ ನೋ ವಾಟ್ ಇಟ್ ಇಸ್. I wanted to get something, yeah. I don't know. I don't remember now. What was that? I don't know. It's okay. I'm all set. Let's go. ನಾನು ಟ್ರೈಪೋರ್ಡ್ ಬ್ಯಾಗಲ್ಲಿ ಇಟ್ಟಿದ್ದೆ. ಓಕೆನಾ, ಎಲ್ಲಾ ಕಡೆನೂ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಕಳ್ದಾಕೋಗ್ಬಿಟ್ಟಿದ್ದೀನಿ ಅಂತ. ಅದ್ ನೋಡಿದ್ರೆ ಬ್ಯಾಗಲ್ಲಿ ಇತ್ತು. ಇವಾಗ ಸಿಕ್ಕಿದೆ, ತಗೊಂಡು ಹೋಗ್ತೇನೆ. ಬಿಕಾಸ್ ಇಸ್ ವೆರಿ ಹ್ಯಾಂಡಿ. ಮೊಬೈಲ್ ಜಸ್ಟ್ ಹಾಗೆ ಇಟ್ಕೊಳ್ಳೋದಕ್ಕಿಂತ ನನಗೆ ಕಂಫರ್ಟಬಲ್ ಆಗಿರುತ್ತೆ ಟ್ರೈಪೋರ್ಡ್ ಇಟ್ಕೊಂಡು ಶೂಟ್ ಮಾಡೋದಕ್ಕೆ. ಹಾಗಾಗಿ ಐ ಗಾಟ್ ದಿಸ್ ನಾ. ಇವಾಗ ನಾನು ಹೊರಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. Everything that brought me alive. Oh, we're all like monsters, playing with the monsters. They brought me alive, but got no alibi. It's a rebel's fight without an alibi. Took my innocence without an ನೋಡ್ತಾ ಇರ್ಬೋದು ನೀವು ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಈ ಸ್ಪಾಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ಮನೆಗೆ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ.
ಫೈನಲಿ ಮೈ ಡಿನ್ನರ್ ಇಸ್ ರೆಡಿ. ನಾನು 3 ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೆ ಆ್ಯಂಡ್ ಲೆಫ್ಟ್ ಓವರ್ ಕ್ಲಸ್ಟರ್ ಬೀನ್ ಸಬ್ಜಿ ಆಫ್ಟರ್ನೂನ್ ಮಾಡಿದೆ ಅಲ್ವಾ ಅದು, ಆ್ಯಂಡ್ ಆಫ್ ಚಿಕನ್ ಮೊಮೊ ಆ್ಯಂಡ್ ಕಿಮ್ಚಿ. ಐ ಲವ್ ಕಿಮ್ಚಿ. ಐ ಆಮ್ ಟೋಟಲಿ ಒಬ್ಸೆಸ್ಡ್ ವಿತ್ ಕಿಮ್ಚಿ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ಮೀ. ಇಟ್ಸ್ ಬೀನ್ ಓನ್ಲಿ 2 days I have finished off bottle of kimchi. I love kimchi. It's like ಲವ್. ಓಕೆನಾ, ನನಗೆ ಏಷ್ಯನ್ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆಫ್ಟರ್ ಡಿನ್ನರ್ ಐ ವಿಲ್ ಪ್ರಾಬ್ಲಿ ವಾಚ್ ಜಿನಿ ಆ್ಯಂಡ್ ಜಾರ್ಜಿಯಾ ಶೋ. ಅದು ರಿಲೀಸ್ ಆಗಿದೆ yesterday. I have been waiting for that from very long time, and one of my friends, she is living in Canada, and I used to text like when is going to get released ಅಂತ ಯಾವಾಗಲೂ ಟೆಕ್ಸ್ಟ್ ಮಾಡಿ ಕೇಳ್ತಾನೆ ಇದೆ. ಆ್ಯಂಡ್ ಈವನ್ ಶಿ ವಾಸ್ ಟೆಕ್ಸ್ಟಿಂಗ್ ಮೀ ದಟ್ ಏನೋ ಇಸ್ ಗೋಯಿಂಗ್ ಟು ಕಮ್ ಸೂನ್ ಅಂತ. ಫೈನಲಿ ಇಸ್ ಔಟ್. ಐ ರಿಯಲಿ ವಾಂಟ್ ಟು ವಾಚ್ ಇಟ್. ಲೈಕ್ ಇಟ್ಸ್ ವೆರಿ like it's nice show, okay na, you know it, and I don't have a time. I don't know if I can make it, but I would love to watch it. Like hegadru ಮಾಡಿ ಅದನ್ನ ನಾನು ನೋಡಬೇಕು. Yes, that's what I'm going to do now. Like if I have a time, I'll think about it, or else somehow ನಾನು ಏನಾದರೂ ಮಾಡಿ ಅದನ್ನ ನೋಡ್ತೀನಿ, ಓಕೆನಾ. ಅದಂತೂ ಇದೆ. ಆ್ಯಂಡ್ ಇವಾಗ ನಾನು ತುಂಬ ಹಸುವಾಗ್ತಿದೆ. ಡಿನ್ನರ್ ಮಾಡಿ ಅದಾದಮೇಲೆ ಐ ವಿಲ್ ಥಿಂಕ್ ಅಬೌಟ್ ಇಟ್. ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿದೆ. ಇವಾಗ ಬ್ರಷ್ ಎಲ್ಲ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶನ್ ಅಪ್ ಆಗಿ ಅದಾದ್ಮೇಲೆ ನಾನು ಹೇಳಿದಾಗೆ ಜಿನಿ ಆ್ಯಂಡ್ ಜಾರ್ಜಿಯಾ ಶೋ ನೋಡೋದಿಕ್ಕಾದ್ರೆ ನೋಡ್ತೀನಿ. ಎಸ್, ದಟ್ಸ್ ಇಟ್ ಫಾರ್ ಟುಡೇ. ಇಟ್ ವಾಸ್ ಅನ್ ಅಮೇಸಿಂಗ್ ಡೇ. ನಾನು ಹೊರಗಡೆ ಹೋಗಿದ್ದರಿಂದ ಸ್ವಲ್ಪ ಚೆನ್ನಾಗಿ ಅಂತ ಅನ್ನಿಸ್ತು. ನಂಗೆ ಹೊರಗಡೆ ಹೋಗಿ ಬಂದಾಗ ಸಖತ್ ರಿಫ್ರೆಶಿಂಗ್ ಆಗಿ ಅನ್ಸುತ್ತೆ. ಯಾ, ಇಟ್ ವಾಸ್ ಗುಡ್. ಆ್ಯಂಡ್ ಇನ್ನೊಂದೇನಂದ್ರೆ ನಾನು ಶುಗರ್ಲೆಸ್ ಟೀ ಇರಬೇಕಿತ್ತು. ಅವ್ರು ಶುಗರ್ ಹಾಕಿ ಕೊಟ್ಟಿದ್ರು. ಅದಾದ್ಮೇಲೆ ಯಾರು ಮತ್ತೆ ಹೇಳಿ ಚೇಂಜ್ ಮಾಡಿಸ್ತಾರೆ ಅಂತ ಅದನ್ನೇ ಕುಡ್ದೆ. ದರ್ ಸಮಥಿಂಗ್ ವಿಚ್ ಐ ಡಿಡ್ ಇಟ್ ಆ್ಯಂಡ್ ಐ ಆಮ್ ರಿಗ್ರೆಟಿಂಗ್ ನಾವ್. ಲೈಕ್ ನಾನು ಶುಗರ್ ತಿಂತಾ ಇಲ್ಲ. ಇಟ್ ವಾಸ್ ಅನ್ ಅಮೇಸಿಂಗ್ ಡೇ. ಇನ್ನೊಂದೇನಂದ್ರೆ ನಾನು ಆಫ್ಟರ್ನೂನ್ ಸ್ವಲ್ಪ ಹೊತ್ತು ಮಲ್ಕೊಂಡಿಲ್ಲ. ನಾರ್ಮಲಿ ನಾನು ಒಂದು 10 minutes 20 minutes ಆದರೂ ಸ್ಮಾಲ್ ನ್ಯಾಪ್ ತಗೋದಾಯಿದೆ, ಎಸ್ಪೆಷಲಿ ಹಾಲಿಡೇ ಇದ್ದಾಗ, ನನ್ನ ವೀಕೆಂಡ್ಸ್ನಲ್ಲಿ. ಬಟ್ ಇವತ್ತು ನಾನು ಪರ್ಪಸ್ಫುಲಿ ಮಾಡಲಿಲ್ಲ ಅದನ್ನು, ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೂ ಇಟ್. ಹಾಗಾಗಿ ಅದನ್ನ ಮಾಡಲಿಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. That was good. I wanted to say one more thing. A big thanks to all of you people who have subscribed my YouTube channel. I don't know how to express this gratitude, and every single subscriber matters to me. I don't know how to express this gratitude, but I would say one thing that definitely you are now going to regret, okay, for subscribing my YouTube channel. I will try my best to give an interesting content, guys. ಟ್ರಸ್ಟ್ ಮೀ, ಐ ಡೂ ದ್ಯಾಟ್. ನನ್ನ ಈ ಸಬ್ಸ್ಕ್ರೈಬರ್ಸ್ಗೆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾದ್ರೂ ಇನ್ಸ್ಪೈರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ದಟ್ಸ್ ಆಲ್ ಐ ಕ್ಯಾನ್ ಪ್ರಾಮಿಸ್, ಓಕೆನಾ. ಡೆಫಿನೆಟ್ಲಿ ನೀವು ರಿಗ್ರೆಟ್ ಮಾಡಲ್ಲ ನಾಳೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರಿಂದ. ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಗಿವ್ ಎನ್ ಇಂಟ್ರೆಸ್ಟಿಂಗ್ ಕಂಟೆಂಟ್. ನೀವು ನಾನು ಎಲ್ಲ ವಿಡಿಯೋಸ್ ನೋಡಿದಾಗ್ಲೂ ಕೂಡ ನನಗೆ ಏನಾದರೂ ಒಂದು ರೆಸಿಪಿ ಇರ್ಬೋದು, ಸ್ಕಿನ್ ಕೇರ್ ಏನೋ ಒಂದು ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಫಿಟ್ನೆಸ್ ಇರ್ಬೋದು, ಆದಷ್ಟು ಏನಾದರೂ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ನನಗೆ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನನ್ನ ವಿಡಿಯೋಸ್ ನೋಡ್ತೀರಾ ಅಂತ ಹೇಳಿದಾಗ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಅಲ್ಲ. ಏನಾದರೂ ಒಂದು ನನ್ನ ಕೈಲಿಂದ ನಿಮಗೆ ಇಷ್ಟಾದ್ರೂ ಇನ್ಸ್ಪೈರ್ ಮಾಡೋಕ್ಕಾದ್ರೆ ನನ್ಗೆ ಅಷ್ಟು ಖುಷಿ ಆಗುತ್ತೆ. ಡೆಫಿನೆಟ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ರಿಗ್ರೆಟ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಆ್ಯಂಡ್ ಎ ಬಿಗ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು who have subscribed my YouTube channel. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಪೀಪಲ್ who haven't subscribed my YouTube channel, people who are watching my videos, of them also a big thank you. But please subscribe my YouTube channel. ನಂಗೆ ಗೊತ್ತು ಸಮ್ಟೈಮ್ಸ್ ನಾವು ಮರ್ತೋಗ್ಬಿಡ್ತೀವಿ, ಅದಕ್ಕೋಸ್ಕರ ನಾನು ರಿಮೈಂಡ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದರೂ ಮರ್ತೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ, ಅಥವಾ ನನ್ನ ಕಂಟೆಂಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿಲ್ಲ ಅಂತ ಹೇಳಿದ್ರು ಕಮೆಂಟ್ ಮಾಡಿ ಹೇಳಿ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಐ ಟ್ರೈ ಮೈ ಬೆಸ್ಟ್ ಟು ಡೂ ಇಟ್. ನಾನು ಅದೇ ಥರ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಡೆಫಿನೆಟ್ಲಿ ಐ ಡೂ my best. That's all I can say, and I'm gonna end this vlog. Thank you so much for watching my YouTube video. That means a lot to me, and see you on another vlog. Bye bye.